20ರಿಂದ 40 ಸೂಪರು, 40ಕ್ಕೆ ಶುಗರು, 60ಕ್ಕೆ ಡಮರು, ಅತಿ ವೇಗ ತಿಥಿ ವೇಗ. ಇಷ್ಟೇ ಪ್ರಪಂಚ. ಈಗ ಭೂಮಿಗೆ ನೀರು ಕುಡಿಸೋ ಕೆಲಸನೇ ಮಾಡ್ತಾ ಇಲ್ಲ ಇವರು. ಕೆಳಗೆಲ್ ಜಲ ಬರ್ತದೆ ಹೇಳ್ರಿ, ಕೆಳಗೊಂದು ಏನಾರು ಪಾತಾಳೋಕ ಅಂತಿದ್ದದ ಇಲ್ಲ. ಹಂಗಾಗಿ ಭೂಮಿ ತಾಯಿಗೆ ನೀರು ಕುಡಿಯೋ ಯೋಗ್ಯತೆ ಬೇಕು ಅಂದರೆ ಸಾವಯವ ಕೃಷಿ ಮಾಡಲೇಬೇಕು. ಮೊದಲು ನಮ್ಮ ರೈತರು ಬೋರ್ ಹಾಕೋದನ್ನ ಬಿಡಬೇಕು. ಒಬ್ಬ ವಿಷ ಕೊಡೋನು ಔಷಧಿ ಅಂಗಡಿ ಏನು ತಿಳ್ಕರಿ, ಕಾರ್ ತಗೊಂಡು ಐಷಾರಾಮಿ ಜೀವನ ನಡೆಸ್ತಾನೆ. ಅನ್ನ ಕೊಡೋ ರೈತ ನಾನು ಬದುಕಬೇಕು ಅಂತೇಳಿ 4ರಂತೆ ಸಂಸಾರ ಕಟ್ಕೊಂಡು 8 ಮಕ್ಕಳೆಲ್ಲ ಬೂಟಿ ಆತ್ಮಹತ್ಯೆ ಮಾಡ್ಕೊತಾನೆ. ಹಂಗಾಗಿ ನಾವು ಉತ್ಪತ್ತಿ ಮಾಡುವಂಥ ಆಹಾರ ಜಾಸ್ತಿ ಆಗದೆ, ಕ್ವಾಲಿಟಿ ಇಲ್ಲ. ಈಗ ನಾವೇನು ಮಾಡಬೇಕು, ಕಮ್ಮಿ ಮಾಡಬೇಕು, ಕ್ವಾಲಿಟಿ ಕೊಡಬೇಕು. ದೇವೇಗೌಡ್ರ, ಇನ್ನೊಂದು ವಿಷಯ ಏನಂದ್ರೆ, ಈ ತಾಪಮಾನ ಕಡಿಮೆ ಆಗ್ಬೇಕು, ಒಳ್ಳೆಯ ಗಿಡ ಇದನ್ನ ಬೆಳಿಬೇಕು, ಮಣ್ಣನ್ನ ಉಳಿಸ್ಬೇಕು, ಅಂತರ್ಜಲ ಕಾಪಾಡಬೇಕು ಅಂತೆಲ್ಲ ಮಾತಾಡ್ತಾ ಇದೀವಿ. ಈ ಅಂತರ್ಜಲ ಅನ್ನೋ ವಿಷಯ ಬಂದಾಗ ಲಾಸ್ಟ್ ರೆಸಾರ್ಟ್ ಅಂತೀವಿ, ಅಂದ್ರೆ ಕಡೆ ಆಪ್ಷನ್ ಏನಂದ್ರೆ ಇನ್ನೆಲ್ಲೂ ನೀರ್ ಸಿಕ್ತಿಲ್ಲ ಅಂದ್ರೆ ಬೋರ್ ಹೊಡಿಸ್ತೀವಿ. ಇದು ಆಕ್ಚುಯಲ್ ಆಗಿ ವಿರೋಧ ಮಾಡೋ ಹಾಗಿಲ್ಲ. ಆದ್ರೂ ಕೆಲವು ಪರ್ಮಿಷನ್ ತಗೊಂಡು ಕೆಲವು ಕಡೆ ತುಂಬಾ ಬೇಕೇ ಬೇಕು ಅನ್ನೋದನ್ನ ಮನದಟ್ಟು ಮಾಡ್ಕೊಂಡು ತಗೋತಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಪರ್ಮಿಷನ್ ಇಲ್ಲ, ಮೊದ್ಲಿತ್ತು, ಈಗ ಅದು ಹೊಂಟೋಯ್ತು. ಮಾನವ ಸ್ವೇಚ್ಛಾಚಾರಿ ಆಗವನೆ. ಒಂದ್ ಮನೆ ಕಟ್ಲಿ ತೆಗಿ ಬೋರ, ಇಲ್ಲ ಒಂದ್ 10 ಗುಂಟೆ 1/2 ಎಕರೆ ಜಮೀನ್ ತಗೊಂಡ ತೆಗಿ ಬೋರ, ಈ ಮಟ್ಟಕ್ಕೆ ಬಂದವ್ರೆ. ಅದಲ್ಲ, ಇದು ಕೇವಲ 40-50 ವರ್ಷಕ್ಕೆ ಈ ಮಟ್ಟಕ್ಕೆ ಹೋಗೋದೆ ಅಂದ್ರೆ ಬೋರ್ವೆಲ್ಲು. ನೆಕ್ಸ್ಟ್ ನೀರೇ ಬರೀಕಿಲ್ಲ. ಆ ಬೋರ್ ಹಾಕ್ಸೋ ಬದಲು ಮರಗಿಡನ ಇಟ್ಕೊಂಡು ಭೂಮಿ ತಾಯಿಗೆ ಅನುಗುಣವಾಗಿ ವಿಷ ಹಾಕ್ತೇನೆ, ಸಾವಯವ ಕೃಷಿ ಮಾಡಿ ಬೆಳೆಸೋದ್ರಿಂದ, ಮಳೆ ಆಧಾರಿತ ಕೃಷಿ ಮಾಡೋದ್ರಿಂದ ನಮ್ಮ ರೈತರಿಗೆ ಒಳ್ಳೇದಾಯ್ತದೆ, ಉಳ್ಕೋಬೋದು. ಆಮೇಲೆ ಬೋರ್ವೆಲ್ ಹಾಕೋರ್ಗೆ ಏನು ಹೇಳ್ತೀನಿ ಅಂದರೆ, ನಾನೇ ಏನು ಮೇಲ್ ಬಗ್ದು ನೀರು ಕುಡ್ದಿದ್ದು, ಆಮೇಲೆ 10 ಅಡಿ ಬಾವಿ, 20 ಅಡಿ ಬಾವಿ, 30 ಅಡಿ ಬಾವಿ, 50 ಅಡಿ ಬೋರ್ನು ನೋಡಿವಿ. 100 ಅಡಿ 200 ಅಡಿ ಹೋಗಿ 800 ಅಡಿ ಬೋರಲ್ಲಿ ನಿಂತೀವಿ. ಇನ್ನು ಅದನ್ನ ಕೇಳಿಕೆ ಏನಿಲ್ಲ, ನೀರು ಬೋರು ಅಷ್ಟೇ. ನೀರು ಬರಬೇಕಾದ್ರೆ ಒಂದು 10 ಅಡಿಯಿಂದ 20 ಅಡಿ ಗಂಟ ಮಣ್ಣು, ಅದನ್ನ ಕೆಳಕ್ಕೆಲ್ಲ ಬಂಡೆ. ಮೇಲೆ ಭೂಮಿ ತಾಯಿ ಕುಡ್ದಂಥ ನೀರು ಎಲ್ಲೋ ಕಲ್ಲಿನ ಸೆಣೆಲ್ ಹೋಗಿ ಆ ಗ್ಯಾಪಲ್ಲಿ ಸೇರ್ಕೊಂಡು ನಾವು ಬೋರ್ ಹಾಕ್ತಾಗ ನೀರು ಒಂದು ಬತ್ತಾ ಇರ್ತದೆ. ಮೇಲಿಂದ ನೀರು ಕುಡಿತಾ ಇದ್ರೆ ಕೆಳಗಿನ ಬತ್ತಾ ಇರ್ತದೆ. ಈಗ ಭೂಮಿಗೆ ನೀರು ಕುಡಿಸೋ ಕೆಲಸನೇ ಮಾಡ್ತಾ ಇಲ್ಲ ಇವರು. ಕೆಳಗೆಲ್ ಜಲ ಬರ್ತದೆ ಹೇಳ್ರಿ, ಕೆಳಗೊಂದು ಏನಾರು ಪಾತಾಳೋಕ ಅಂತಿದ್ದದ ಇಲ್ಲ. ಹಂಗಾಗಿ ಭೂಮಿ ತಾಯಿಗೆ ನೀರು ಕುಡಿಯೋ ಯೋಗ್ಯತೆ ಬೇಕು ಅಂದರೆ ಸಾವಯವ ಕೃಷಿ ಮಾಡಲೇಬೇಕು. ಮೊದಲು ನಮ್ಮ ರೈತರು ಬೋರ್ ಹಾಕೋದನ್ನ ಬಿಡಬೇಕು. ಹೇಳಿದೀರಾ ನೀವು? ಯಾರು ಬಿಟ್ಟಿದಾರ ಅಥವಾ ನಿಮ್ ಮಾತು ಮೀರಿ ಮಾಡಿ ಏನಾರ ಕೈ ಸುಟ್ಕೊಂಡಿದ್ಯಾ? ಆ ತರ ನಾವು ಶಿಕ್ಷಕರಿಗೆಲ್ಲ ಹೇಳ್ತಾ ಇರ್ತೀವಿ, ಬೋರ್ ಹಾಕ್ಬೇಡ್ರಿ ಕಣಪ್ಪ, ಬೋರ್ಗೆ ಹಾಕೋ ಬಂಡವಾಳಕ್ಕೆ ನೀವು ಸಂಸಾರ ನಿರ್ವಹಣೆ ಮಾಡ್ರಿ, ಇಲ್ಲ ಅದೇ ದುಡ್ಡು ಮಡಿಕೊಂಡು ಬೇರೆ ವ್ಯವಹಾರ ಮಾಡ್ರಿ, ಇಲ್ಲ ಕೂಲಿ ಕಮಲ ಮಾಡ್ಕೊಂಡು ಇಟ್ಟುಣ್ರಿ. ಆಮೇಲೆ ಈಗ 1 ವರ್ಷ ಉತ್ಪತ್ತಿ ಮಾಡುವಂತ ಆಹಾರ 3 ವರ್ಷಕ್ಕೆ ಆಯ್ತದ ಆಲ್ರೆಡಿ ನಮ್ಮ ಏನು ಫುಡ್ ಎಕಾನಮಿಲಿ. ಹೌದು. ಹಂಗಾಗಿ ಕಡಿಮೆ ಬೆಳಿಬೇಕು, ಕಡಿಮೆನೂ ಬೆಳೀರಿ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಮಣ್ಣನ್ನು ಹಾಳು ಮಾಡಿ ನೀವು ಹಾಳಾಗಿ ರೈತರು ಅಂದ್ರೆ ಇರುವ 84 ಲಕ್ಷ ಜೀವರಾಶಿಗೂ ಅನ್ನ ಕೊಡು ಅನ್ನದಾತ ಅಂತ ಹೇಳಿದ್ರು. ಈಗ ಎಲ್ಕ ವಿಷ ಕೊಟ್ಟು ನೀವು ವಿಷದಾತರಾಗಿದ್ದೀರಿ. ಇದು ಬೇಡ, ಭೂಮಿ ತಾಯಿನ ತೀರ್ಸೋದು ಬೇಡ. ಯಾಕೆ ಅಂದ್ರೆ ತುಂಬಾ ದೀರ್ಘವಾಗಿ ಯೋಚನೆ ಮಾಡ್ತೀನಿ ನಾನು. ಒಬ್ಬ ವಿಷ ಕೊಡೋನು ಔಷಧಿ ಅಂಗಡಿ ಏನು ತಿಳ್ಕರಿ, ಕಾರ್ ತಗೊಂಡು ಐಷಾರಾಮಿ ಜೀವನ ನಡೆಸ್ತಾನೆ. ಅನ್ನ ಕೊಡೋ ರೈತ ನಾನು ಬದುಕಬೇಕು ಅಂತೇಳಿ 4ರಂತೆ ಸಂಸಾರ ಕಟ್ಕೊಂಡು 8 ಮಕ್ಕಳೆಲ್ಲ ಬೂಟಿ ಆತ್ಮಹತ್ಯೆ ಮಾಡ್ಕೊತಾನೆ, ಜ್ಞಾತಕ ಸಾಯ್ತಾನೆ. ಅಂದರೆ ಇದಕ್ಕೆ ಕಾರಣ ಅಗ್ರಿಕಲ್ಚರ್ ಎಕಾನಮಿ ಸತ್ತೋಗದೆ. ಯಾವುದೇ ಫೀಲ್ಡ್ಗೆ ಹೋಗಿ ಎಕಾನಮಿ ಫೇಲ್ಯೂರ್ ಆಯಿತು ಅಂದ್ರೆ ಆ ಫೀಲ್ಡ್ ಫೇಲ್ಯೂರ್ ಆಯಿತು ಅಂತಲೇ. ಹಂಗಾಗಿ ನಾವು ಉತ್ಪತ್ತಿ ಮಾಡುವಂಥ ಆಹಾರ ಜಾಸ್ತಿ ಆಗದೆ, ಕ್ವಾಲಿಟಿ ಇಲ್ಲ. ಈಗ ನಾವೇನು ಮಾಡಬೇಕು, ಕಮ್ಮಿ ಮಾಡಬೇಕು, ಕ್ವಾಲಿಟಿ ಕೊಡಬೇಕು. ಕ್ವಾಲಿಟಿ ಫುಡ್ಗೆ ಹುಡುಕ್ತಾವ್ರೆ ಸಿಕ್ಕಾಬಟ್ಟೆ ದುಡ್ಡಿರೋರೆಲ್ಲ. ಆದರೆ ಇವರು ಮೋಸ ಮಾಡ್ಕೊಂಡು ರಾಸಾಯನಿಕ ಕೃಷಿನೇ ಇದು ಸಾವಯವ ಅಂತೇಳಿ ಕೊಡ್ತಾವ್ರೆ. ಗ್ರೌಂಡ್ ರಿಯಾಲಿಟಿ ಯಾವಾಗ ಗೊತ್ತಾಯ್ತದೆ, ಆಗ ಜನ ಹುಡುಕ ಬಂದು ಸತ್ಯ ಗೊತ್ತಾದ್ಮೇಲೆ ಇವ್ರನ್ನ ಬಿಡ್ತಾರೆ. ಅಷ್ಟೊಂದು ಅಷ್ಟು ದಿವಸ ಕಾಲ ಕಳಿಬೋದು ಅಷ್ಟೇ, ಮುಂದಕ್ಕೆ ಟೈಮ್ ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟೇ. ಗೌಡ್ರು, ನೀವು ಆಹಾರದ ಬಗ್ಗೆನೂ ಹೇಳಿದ್ರಿ. ಆಹಾರದಿಂದ ಮೂಲ, ಅದರಿಂದನೇ ಎಲ್ಲ ಹಾಳಾಗ್ತಾ ಇದೆ ಅಂತ. ಅಂದ್ರೆ ಯಾವ ತರ, ಏನ್ ನಮ್ಮನ್ನ ಅಥವಾ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಆಹಾರ ಅಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಿಂದೆ ಬೀಸೋ ರಾಗಿ ಕಲ್ಲಿತ್ತು, ರಾಗಿ ಬೀಸ್ತಿದ್ರು, ಅಲ್ಲೇ ನೀಟ್ ಆಯ್ತಿರ್ಲಿಲ್ಲ. ಕುಟ್ಟ ಒನಕೆ ಇತ್ತು, ಬರೀ ಸಿಪ್ಪೆ ಮಾತ್ರ ತೆಗಿಯೋರು. ಎಣ್ಣೆ ಅಂಶ ಮತ್ತೆ ತೌಡಿನಂಶ ಅಲ್ಲೇ ಉಳ್ಕತ್ತಿದ್ದಕ್ಕಿಲಿ. ಸೇದೆ ಬಾವಿ ನೀರಿತ್ತು, ನಾಟಿ ಹಸುವಿನ ಹಾಲು ಮತ್ತೆ ಉತ್ಪನ್ನ ಇತ್ತು. ಅವೆಲ್ಲ ಔಷಧೀಯ ಗುಣ ಇರವೆ. ಒಂದೊಂದು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಪ್ರತಿಯೊಂದು ಒಂದೊಂದು ಸ್ಟೇಜ್ಗೂ ಒಂದೊಂದು ಶಕ್ತಿ ಪಡ್ಕೊತವೆ.
ಇವು 4 ಪ್ರಮುಖವಾಗಿ ನಮ್ಮ ಆರೋಗ್ಯವನ್ನು ಒತ್ಕೊಯ್ತಿದ್ದೋ. ಹ್ಮ್. ಅದಲ್ದೇನೆ ಈ ಎಲ್ಲರೂ ಮಳೆ ಆಧಾರಿತ ಕೃಷಿನೇ ಮಾಡ್ತಿದ್ರು. ಸೀಸನ್ ವೈಸ್ ಕ್ರಾಪು ದೇಶೀಯ ಸೀಡ್ಸ್ನೇ ಬಳಸ್ತಿದ್ರು. ದೇಶೀಯ ಸೀಡ್ಸಲ್ಲಿ ಏನಂದರೆ ಬಣ್ಣ, ರುಚಿ, ವಾಸನೆ, ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿರ್ತವೆ. ಅದಲ್ದೇನೆ ಸಾವಯವ ಕೃಷಿನೇ ಮಾಡ್ತಿರಲ್ಲ, ಗೋ ಆಧಾರಿತ ಕೊಟ್ಟಿಗೆ ಗೊಬ್ಬರ ಹೊಡ್ಕೊಂಡು ಮಣ್ಣಲ್ಲೂ ಸಾಯಿಲ್ ಫರ್ಟಿಲಿಟಿ ಇತ್ತು. ಸಾಯಿಲ್ ಫರ್ಟಿಲಿಟಿ ಅಂತಾರೆ, ಸಾಯಿಲ್ ಕಾರ್ಬನ್ ಅಂತಾರೆ, ಹ್ಯೂಮಸ್ ಅಂತಾರೆ. ಏನೇ ಹೇಳ್ಕರ್ಲಿ ಮಣ್ಣಿಗೆ ಸಾವಯವ ಇಂಗಾಲಾಂಶ ಅಥವಾ ಸಾವಯವ ಗೊಬ್ಬರ ಸೇರಿದಷ್ಟು ಮಣ್ಣು ಶಕ್ತಿ ಪಡ್ಕತ್ತಿತ್ತು. ಆ ಉದ್ದೇಶಕ್ಕೆ ಮಳೆ ಬಿದ್ದಾಗ ಮಣ್ಣು ಗಮ್ಮಂತಿತ್ತು. ಎಲ್ಲೋ ವಾಸನೆ ಬರ್ತದೆ ಅಂದ್ರೆ ಮಳೆ ಬಿತ್ತದೆ ಅಂತಲೇ ಹೇಳ್ತಿದ್ರು. ಅದೊಂದು ಸಿಗ್ನಲ್ ನಮ್ಗೆ. ಅದು ಒಂದೇದು ಆಯ್ತಾ. ಅದಲ್ದೇನೆ ಮಳೆ ಆಧಾರಿತ ಕೃಷಿ ಮಾಡಿ ಮುಂಗಾರೆಲ್ಲ ಜೋಳ, ಹಿಂಗಾರಲ್ಲಿ ರಾಗಿ, ಸೀಸನ್ ವೈಸ್ ಕ್ರಾಪು. ರಾಗಿ ಆದ್ಮೇಲೆ ಸಿರಿಧಾನ್ಯಗಳು, ಅವರೆ, ಹಿಂಗೆ ಎಲ್ಲ ಕಾಳು ಕಡ್ಡಿ ಎಲ್ಲ ಬೆಳ್ಕತ್ತಿದ್ರು. ಎಲ್ಲ ಪೌಷ್ಟಿಕಾಂಶನೂ ಸಿಗ್ತಿತ್ತು. ಆಮೇಲೆ ಹೆಚ್ಚು ನಾರಿನಾಂಶ ಕೂಡಿರೋ ಆಹಾರ ಉತ್ಪತ್ತಿ ಮಾಡ್ತಿದ್ರು. ಗತಿಲಿ ಸ್ಥಿತಿಲಿ ರಾಗಿನೇ ಜಾಸ್ತಿ ಊಟ ಮಾಡ್ತಿದ್ರು. ರಾಗಿಲಿ 2.5 ಫೈಬರ್ ಕಂಟೆಂಟ್ ಅದೇ. ಈಗಿರೋ ಅಕ್ಕಿಲಿ 0.0 ಇಲ್ಲ ಅನ್ರಿ, 0 ಪಾಯಿಂಟ್ ಬರ್ತದೆ. ಎಲ್ಲ ಏನು ಮಾಡ್ತಾರೆ, ತೌಡಿನ ರೂಪದಲ್ಲಿ ಎಣ್ಣೆ ಅಂಶ, ನಾರಿನಾಂಶ ಎರಡನ್ನೂ ತಗೊಂಡ್ಬಿಡ್ತಾರೆ. ಹೆಚ್ಚು ಹಾಲು ಕೊಡ್ತದೆ ಅಂತೇಳಿ ಅದನ್ನ ಪಶುಗಳಿಗೆ ಹಾಕ್ತಾರೆ. ಜೊತೆಗೆ ಆ ಎಣ್ಣೆಯಿಂದ ರೈಸ್ ಬ್ರಾನ್ ಆಯಿಲ್ ಅಂತ ಅದನ್ನು ತೆಗಿತಾರೆ. ಅಲ್ಲಿಗೆ ಬರೀ ಸಕ್ಕರೆ ಸಮಾನವಾದ ಬಿಳಿ ಅಕ್ಕಿ, ಬಿಳಿ ಸಕ್ಕರೆ, ಬಿಳಿ ಮೈದಾ, ಬಿಳಿ HF ಜರ್ಸಿ ಹಾಲು, ಹಿಂಗೆ ಹುಡುಕ್ರಿ ಬಿಳಿದು ಏನೇನು ಬರ್ತದೆ ಅಂತ ಬೇಕ್ರಿ ಐಟಮು ಇವೆಲ್ಲ ಹುಡುಕಿದ್ರೆ ಇವೆಲ್ಲ ಪಾಯ್ಸನ್ನೆಯ, ನಥಿಂಗ್ ಬಟ್ ವೈಟ್ ಪಾಯ್ಸನ್ ಅಂತ. ಇಂಥ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯ ಸುಧಾರಿಸಕ್ಕೆ ಆಯ್ಕಿಲ್ಲ. ನೀವು ಹೇಳ್ತಾರೋ ಅಷ್ಟು ಪದಾರ್ಥ ನಾವು ನಿತ್ಯ ಸೇವಿಸ್ತೀವಲ್ಲ, ಅದು ಸೇವಿಸೋದ್ರಿಂದ ಬೇಗ ಶುಗರು, BP ಮತ್ತೆ ಕ್ಯಾನ್ಸರ್ ಕಾರಕ ಕಾಯಿಲೆಗಳೆಲ್ಲ ಬರ್ತಾ ಇರೋದು. ಅದು ನೀವ್ ಹೇಳ್ದಂಗೆ ಅಕ್ಕಿ, ಬಿಳಿ ಅಕ್ಕಿ. ನಾನು ಅಕ್ಕಿ ತಗೋತೀನಲ್ಲ, ಅಲ್ಲಿ ಅಂಗಡಿಲಿ ಹೋಗ್ಬಿಟ್ಟು ಕೇಳಿದೆ, ಪಾಲಿಶ್ ಮಾಡದೇ ಇರೋದು ಹಳ್ಳಿಲಿ ಬೆಳೆಯೋ ಒಳ್ಳೆ ಅಕ್ಕಿ ಎಲ್ಲಿ ಸಿಗತ್ತೆ ಅಂತ. ಬೆಳೆದವನು ಫಸ್ಟ್ ಪಾಲಿಶಿಗೆ ಕೊಡೋದು, ಪಾಲಿಶ್ ಆಗಿಲ್ದೇ ಅಕ್ಕಿ ನಿಮ್ಗೆ ಸಿಗದೇ ಇಲ್ಲ ಅಂತ ಹೇಳಿದ್ರು. ಅದು ಈಗ ನೋಡ್ರಿ, ಅವ್ನು ಹೇಳ್ಕೋಬಹುದು ಹಳ್ಳಿಲಿ ಅದೇ. ಈಗ ಆಲ್ರೆಡಿ ಈ ಯಾರಿಗೆ ಯಾವ್ದ್ರ ಜೊತೆ ಸಂಪರ್ಕ ಇರ್ತದೆ ಅವರೇ ವಿಜ್ಞಾನಿಗಳು. ನನ್ನ ಪ್ರಕಾರ ಮಣ್ಣಿನ ಜೊತೆ ಸಂಪರ್ಕ ಇರೋ ರೈತರು ಈಗ ಚೇಂಜ್ ಆಗಿ, ಯಾವುದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನು ಹೇಳ್ಕೊಟ್ಟಿಲ್ಲ, ಸಾವಯವ ಕೃಷಿ ಮಾಡಬೇಕು ಅಂತ ಕಟಿಬದ್ಧವಾಗಿ ಮಾಡ್ತಾ ಇರೋರು ರೈತರೇ. ಯಾರು ಏನಾರ ಹೇಳ್ಕೋಬಹುದು, ನಾನು ಹಿಂಗೆ ಬದುಕ್ತೀನಿ, ಹಿಂಗೆ ಮಾಡ್ಬೇಕು ಅಂತ ಅವ್ರು ಬದುಕ್ತಾವ್ರೆ, ಮಾಡ್ತಾವ್ರೆ. ಈಗ ಅದನ್ನ ತೋರ್ಕೊಟ್ಟವ್ರೆ. ಅದು ಯಾಕೆ ಅಂದ್ರೆ ಅದಕ್ಕೆ ಹೊಸಿ ಇಳುವರಿ ಕಮ್ಮಿ ಇರ್ತದೆ, ಹೊಸಿ ಹಣ ಜಾಸ್ತಿ ಕೊಡ್ಬೇಕು. ಅವಶ್ಯಕತೆಗೆ ಅನುಗುಣವಾಗಿ ರೈತನಿಗೂ ಹಣ ಬೇಕೇ ಬೇಕು. ಅವನಿಗೂ ಸಂಸಾರ ನಿರ್ವಹಣೆ ಮಾಡಿಕೆ, 4ರಂತೆ ಬದುಕಿಕೆ ಬೇಕು. ಹಂಗಾಗಿ ಕೊಟ್ಟಿ ತಗಂದ್ರೆ ಆಹಾರನೇ ಔಷಧಿ ಮಾಡ್ಕೋಬಹುದು, ಬದುಕ್ಬೋದು. ಅದು ಬಿಟ್ಟು ಚೌಕಾಸಿ ಮಾಡಿದಾಗ ಏನ್ ಮಾಡ್ತಾರೆ, ಸಿಗಿಕಿಲ್ಲ ಅಂತಾರೆ, ಮೋಸ ಮಾಡೋರು ಅವರೇ. ಎಲ್ಲ ವಿಚಿತ್ರ ಪ್ರಪಂಚ. ಆದರೆ ನಾನು ಹೇಳ್ದಂಗೆ ನಮ್ಮವರು ಗೊತ್ತಿದ್ದೋ ಗೊತ್ತಿಲ್ದೇನೆ ಗೋ ಆಧಾರಿತ, ಮಳೆ ಆಧಾರಿತ ಕೃಷಿ ಮಾಡ್ತಿದ್ರು. ಪ್ರಕೃತಿಗೆ ಅನುಗುಣವಾಗಿ ಬದುಕ್ತಿದ್ರು. ಇವ್ರಿಗೆ ಬೇಕಾದಂತ ಫೈಬರ್ ಕಂಟೆಂಟ್ ಫುಡ್ನೇ ಉತ್ಪತ್ತಿ ಮಾಡ್ತಿದ್ರು, ಅದನ್ನೇ ತಿಂತಿದ್ರು. ನಾರಿನಂಶ ಜಾಸ್ತಿ ಆದಂಗೆ ನಮ್ಗೆ ಗ್ಲೂಕೋಸ್ ಖರ್ಚಾದಂಗೆ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಮಾಡ್ತಿತ್ತು. ಹಂಗಾಗಿ ಆರೋಗ್ಯಕರ ಜೀವನ ನಡೀತಿತ್ತು. ಈಗ ನಾನು ಹೇಳ್ದಂಗೆ ಫ್ಯಾಟು, ವೈಟು, ಸ್ವೀಟು ಅಂತ 3 ಥರದ ಆಹಾರ ತಿಂತಾರೆ. ಫ್ಯಾಟು, ವೈಟು, ಸ್ವೀಟು ಅಂತ. ಫ್ಯಾಟ್ ಅಂದ್ರೆ ಮಾಂಸ, ಮೊದಲನೇದೇ ಬಾಯ್ಲರ್ ಕೋಳಿ. ಅದ್ರ ಬಗ್ಗೆ ಅಲ್ಲೇ ಒಂದು ವಿಡಿಯೋದಲ್ಲಿ ಹೇಳೋದು ಬೇಡ. ಇನ್ನು ವೈಟ್ ಅಂದ್ರೆ ಬಿಳಿ ಆಹಾರ, ಸ್ವೀಟ್ ಅಂದ್ರೆ ಬೇಕರಿ ಐಟಮ್, ಜಂಕ್ ಫುಡ್. ಹಿಂಗ್ ತಿಂದು ಮನುಷ್ಯನ್ಗೆ ಏನಾಗದೆ, 20ರಿಂದ 40 ಸೂಪರು, 40ಗೆ ಶುಗರು, 60ಗೆ ಡಮರು, ಅತಿ ವೇಗ, ತಿಥಿ ವೇಗ. ಇಷ್ಟೇ ಪ್ರಪಂಚ. ಈ ಕೊರೋನಾ ಬಂತ ಲೆಕ್ಕ ಹಾಕ್ರಿ. ಅದು ಬೇಡ ಅಂದ್ರೆ ಹುಡಿಕಂದು ಫೈಬರ್ ಕಂಟೆಂಟ್ ಫುಡ್ ತಿನ್ಬೇಕು. ಅದು ರುಚಿ ಇರಿಕಿಲ್ಲ. ಯಾಕೆ ಅಂದ್ರೆ ನಾರಿನಾಂಶ ಜಾಸ್ತಿ ಇರ್ತದೆ, ರುಚಿ ಇರಿಕಿಲ್ಲ. ಅದಕ್ಕೆ ಸಪ್ಪೆ ಅನ್ನೋದು, ಚೆನ್ನಾಗಿಲ್ಲ ಅನ್ನೋದು, ರುಚಿ ಇರೋದು ತಿನ್ನೋದು. ನಾಲ್ಗೆ ಕೆಟ್ಟೋಗೆ ರೋಗ ಬರ್ತಾ ಇರೋದು. ನಾಲ್ಗೆ ಸರಿ ಇದ್ರೆ ಯಾವ ರೋಗನೂ ಬರ್ತಿರ್ಲಿಲ್ಲ. ಈಗ ಹಿಂದೆ ನೋಡ್ರಿ, ನಾವು ಕಂಡಂಗೆ ಎಲ್ಲಾ ಮನೆ ತವೆ ನಡೀತಿತ್ತು. ಮಕ್ಳು ಅಡಿಯೇ ತವೆಂದಿಡಿ ಸಾಯೋವರೆಗೂ. ಈಗ ಏನಾಗದೆ, ಕೇಸು ಉಲ್ಟಾ ಪಲ್ಟಾ ಆಸ್ಪತ್ರೆಲ್ಲೇ ಹುಡ್ತವೆ, ಸಾಯೋದಕ್ಕೆ ಆಸ್ಪತ್ರೆಗೆ ಹೋಯ್ತವೆ. ಅದು ಅಲ್ಲಿ ಉಲ್ಟಾ ಆಗೋಗದೆ. ಹಂಗಾಗಿ ನಾವು ಆಹಾರನೇ ಔಷಧಿ ಮಾಡ್ಕೊಂಡಾಗ ರೋಗವಿಲ್ಲದ ಜೀವನ ನಡೆಸ್ಬೋದು ಅಂತ, ನಿರೋಗಿಯಾಗಿ ಬದುಕಬಹುದು ಅಂತ ನನ್ನ ಅನಿಸಿಕೆ. ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದ್ ತಮಾಷೆ ಇದೆ ನಿಮ್ಮ ಮಾತಲ್ಲಿ, ಒಂದು ಗಾದೆ ಇದೆ, ಒಂದ್ ತಿಳುವಳಿಕೆ ಇದೆ, ಒಂದ್ ಅಚ್ಚುಕಟ್ಟುತನ ಇದೆ, ಸತ್ಯಾಂಶ ಇದೆ ನಿಮ್ಮ ಮಾತಿನಲ್ಲಿ.
ಅದೇ ನಮಗೂ ನಮ್ಮ ಆಡಿಯನ್ಸ್ಗೂ ಖುಷಿ ಕೊಡುವಂಥದ್ದು, ಅವೇರ್ನೆಸ್ ನ ಕೊಡುವಂಥದ್ದು. ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರೆ, ಬದುಕಕ್ಕೆ ಏನ್ ಬೇಕೋ ಅದನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಧನ್ಯವಾದ ನಮಸ್ಕಾರ. ಮೇಡಮ್, ನಮಸ್ಕಾರ.